ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಸೆಷನ್ಸ್. ಎಲ್ಲರೂ ಹೇಗಿದ್ದೀರಪ್ಪ? ಎಲ್ರಿಗೂ ಕೂಡ ವೆಲ್ಕಮ್ ಟು ದ ಸೆಷನ್ಸ್. ಹೇಗಿದ್ರೆ ಎಲ್ಲರೂ? ಸೊ ಇವತ್ತಿನ ಈ ಒಂದು ಸೆಷನ್ಸ್ ಅಲ್ಲಿ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಓಕೆ, ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ ನಾವು. ಈ ಚಾಪ್ಟರ್ ನ LBA ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ? ಯಾವ್ದು ಚಾಪ್ಟರ್ ನೇಮು? ಇಂಗ್ಲಿಷ್ ಅಲ್ಲಿ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಕನ್ನಡದಲ್ಲಾದ್ರೆ ನಾವು ಸಾಮಾಜಿಕ ಸಾಮಾಜಿಕ ಸ್ತರ ವಿನ್ಯಾಸ. ಈ ಚಾಪ್ಟರ್ ನ ಕಂಪ್ಲೀಟ್ LBA ಕ್ವಶನ್ಸ್ ಗಳನ್ನ ನಾವೇನ್ ಮಾಡೋಣ? ಡಿಸ್ಕಷನ್ ಮಾಡೋಣ. ಕ್ಲಿಯರ್? ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಕ್ವಶನ್ಸ್ ಗಳು ಡೆಫಿನೆಟ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಗೆ ಈ ಚಾಪ್ಟರ್ ಇಂದ ಬಂದೇ ಬರುತ್ತೆ. ಹಾಗಾಗಿ ಯಾವುದನ್ನು ಮಿಸ್ ಮಾಡಬೇಡಿ. ವೆರಿ ಈಸಿ ಚಾಪ್ಟರ್ ಆಗಿದೆ. ಕ್ಲಿಯರ್? ಸೊ ಇದಾದ್ಮೇಲೆ ನಿಮ್ಗೆ ಈ ಒಂದು ಕ್ಲಾಸ್ ನೋಟ್ಸ್ ಬೇಕಲ್ವಾ? ಓಕೆ, ಕ್ಲಾಸ್ ನೋಟ್ಸ್ ಏನು ಈ ಒಂದು PDF ಇದೆ, ಈ ಕ್ವಶನ್ ಮತ್ತೆ ಆನ್ಸರ್ ಇರ್ತಕ್ಕಂಥ PDF ಏನಿದೆಯಲ್ಲ, ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ PW ಆಪ್ ಅಲ್ಲಿ ಸಿಗುತ್ತೆ. ಓಕೆ, ಎಲ್ಲಿ ಸಿಗುತ್ತೆ? PW ಆಪ್ ಅಲ್ಲಿ ಸಿಗುತ್ತೆ. ನೀವು PW ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ಹೋದ್ರೆ ನಿಮಗೆ ಸಿಗುತ್ತೆ. ಕ್ಲಿಯರಾ? ಓಕೆ, ಸೊ ಮತ್ತೆ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು ನಿಮಗೆ ಏನೋ LBA ಕ್ವಶನ್ಸ್, ಅದನ್ನ ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ. ಮಿಡ್ ಟರ್ಮ್ ಎಕ್ಸಾಮ್ಸ್ ಗೆ ಯಾವ ರೀತಿ ವಿಡಿಯೋಗಳು ಬೇಕು, ನಿಮಗೆ ಏನ್ ಡಿಫಿಕಲ್ಟ್ ಆಗ್ತಾ ಇದೆ, ಓಕೆ, ಅದನ್ನು ಕೂಡ ಕಮೆಂಟ್ ಅಲ್ಲಿ ಹಾಕಿ. ಅದ್ರ ರಿಲೇಟೆಡ್ ವಿಡಿಯೋಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಓಕೆನಾ? ಎಸ್. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್. MCQ ಕ್ವಶನ್ಸ್. ಇವೆಲ್ಲ 1 ಮಾರ್ಕ್ ಕ್ವಶನ್ಸ್ ಗಳು. ಓಕೆ, 1 ಮಾರ್ಕ್ ಕ್ವಶನ್ಸ್ ಗಳು. ಕ್ಲಿಯರ್? ದ ಆರ್ಟಿಕಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ವಿಚ್ ಪ್ರೊಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಓಕೆ, ಸೊ ಕನ್ನಡದಲ್ಲಿ ಎರಡರಲ್ಲೂ ಇದೆ. ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ನೋಡಿ, ಅಸ್ಪೃಶ್ಯತೆ ನಿಷೇಧ ಮಾಡಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ ಅಷ್ಟೇ. ಓಕೆ, ಅಸ್ಪೃಶ್ಯತೆ ಆಚರಣೆಯಿಂದ ನಿಷೇಧ ಮಾಡಿದ ವಿಧಿ ಯಾವುದು? ಓಕೆ, ಯಾವುದು ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಆರ್ಟಿಕಲ್ 17. ಯಾವ್ದಪ್ಪ ಅಂದ್ರೆ ಆರ್ಟಿಕಲ್ 17 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಸೊ ಅಂಡರ್ ಆರ್ಟಿಕಲ್ 17 ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಅನ್ನ ನಿಷೇಧ ಮಾಡ್ತಾರೆ. ಕ್ಲಿಯರ್? ಸೊ ವೆರಿ ಇಂಪಾರ್ಟೆಂಟ್ ಒನ್. ಸೊ ಇದಾದ್ಮೇಲೆ ನೆಕ್ಸ್ಟ್, ಹೂ ಸೆಡ್ ದಟ್ ಟ್ರೂಲಿ ದ ಹೋಲ್ ಮ್ಯಾನ್ಕೈಂಡ್ ಇಸ್ ಒನ್. ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಯಾರು? ಪಂಪ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. 1 ಮಾರ್ಕ್ ಕ್ವಶನ್ಸ್ ಗೆ ಜಾಸ್ತಿ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಫೋಕಸ್ ಮಾಡಿ. ಓಕೆನಾ? ದೆನ್ ಅನ್ಟಚಬಿಲಿಟಿ ಇಸ್ ಸ್ಟಿಗ್ಮಾ ಆನ್ ಹಿಂದೂ ಸೊಸೈಟಿ ಇಸ್ ಸೆಡ್ ಬೈ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಕರೆದವರು ಯಾರಪ್ಪ ಅಂತಂದ್ರೆ, ಓಕೆ, ಅಂಬೇಡ್ಕರ್, ಜ್ಯೋತಿರಾವ್ ಫುಲೆ, ಓಕೆ, ಮಹಾತ್ಮ ಗಾಂಧೀಜಿ ಮತ್ತೆ ಸ್ವಾಮಿ ವಿವೇಕಾನಂದ ಅಂತಿದೆ. ಸೊ ದ ರೈಟ್ ಆನ್ಸರ್ ಇಸ್ ಮಹಾತ್ಮ ಗಾಂಧಿ. ಕ್ಲಿಯರ್? ಮಹಾತ್ಮ ಗಾಂಧಿ ಅವರು ಅಸ್ಪೃಶ್ಯತೆಯನ್ನ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಹೋಗೋಣ. ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ವಾಸ್ ಚೇಂಜ್ಡ್ ಆಸ್ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಇನ್ ದ ಇಯರ್. ಯಾವ ವರ್ಷ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ರೀನೇಮ್ ಮಾಡಿದ್ದು ಯಾವಾಗ? ಓಕೆ, ಸೊ ಯಾವ ವರ್ಷದಲ್ಲಿ ರೀನೇಮ್ ಮಾಡ್ತಾರೆ ಹೇಳಿ ನೋಡೋಣ. ಓಕೆ, ಎಸ್ ಹೇಳಿ, ಯಾವ ವರ್ಷದಲ್ಲಿ ರೀನೇಮ್ ಮಾಡ್ತಾರಪ್ಪ ಅಂದ್ರೆ 1976 ಅಲ್ಲಿ ರೀನೇಮ್ ಮಾಡ್ತಾರೆ. ಕ್ಲಿಯರಾ? ಓಕೆ, ಸೊ ಇದಾದ ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ದ ಇಯರ್ ಇನ್ ವಿಚ್ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಕೇಮ್ ಇನ್ ಟು ಎಫೆಕ್ಟ್. ಓಕೆ, ಅಥವಾ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಯಾವುದು? ಓಕೆ, ಸೊ ಇದನ್ನ ಆಬ್ವಿಯಸ್ ತಂದಿದ್ದು 1955 ದ ರೈಟ್ ಆನ್ಸರ್. ಓಕೆ, ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಸೇಮ್ 1955 ಅಲ್ಲಿ ತಂದಂತ ಆಕ್ಟ್ ಅನ್ನು ಏನ್ ಮಾಡ್ತಾರೆ? ರೀನೇಮ್ ಮಾಡ್ತಾರೆ. ರೀನೇಮ್ ಮಾಡ್ತಾರೆ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಕ್ವಶನ್. ದ ಸಿಗ್ನಿಫಿಕೆನ್ಸ್ ಆಫ್ ಆರ್ಟಿಕಲ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಏನು? ಭಾರತದ ಸಂವಿಧಾನದ 17ನೇ ವಿಧಿಯ ಮಹತ್ವ, ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಫಸ್ಟ್ ಕ್ವಶನ್ ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕ್ವಶನ್ಸ್ ಸ್ವಲ್ಪ ಏನ್ ಮಾಡ್ತಾರೆ? ಸ್ವಲ್ಪ ಟ್ವಿಸ್ಟ್ ಮಾಡಿ, ಆ ಕಡೆ ಈ ಕಡೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋ ಚಾನ್ಸಸ್ ಕೂಡ ಇದೆ. ಓಕೆ, ಅದಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇನ್ ಇಂಡಿಯಾ ಕ್ಯಾನ್ ಬಿ ಸೀನ್ ಇನ್ ಡ್ಯಾಶ್. ಭಾರತದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸವನ್ನ ಗುರುತಿಸಬಹುದಾದ ವ್ಯವಸ್ಥೆ ಡ್ಯಾಶ್. ಎಲ್ಲಿ ನೋಡಬಹುದು ನಾವು? ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತಂದ್ರೆ ಡಿವಿಷನ್ ಆಫ್ ಪೀಪಲ್ ಬೇಸ್ಡ್ ಆನ್ ಕಾಸ್ಟ್. ಓಕೆನಾ? ಸೊ ಅವರ ಕಾಸ್ಟ್, ರಿಲಿಜನ್, ಓಕೆ, ಅವರ ಕಲರ್ ಮೇಲೆ ಎಲ್ಲ ಡಿವೈಡ್ ಮಾಡೋದನ್ನ ನಾವು ಮೇಲೆ ಕೇಳುವಂತ ಡಿವೈಡ್ ಮಾಡೋದನ್ನ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಇದನ್ನ ಇನ್ ಅವರ್ ಕಂಟ್ರಿ ನಾವ್ ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಕಾಸ್ಟ್ ಸಿಸ್ಟಮ್. ಓಕೆ, ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ದೇಶದಲ್ಲಿ, ಇವತ್ತಿಗೂ ಕೂಡ ಇದೆ ಕಾಸ್ಟ್ ಸಿಸ್ಟಮ್. ಓಕೆನಾ? ಇಲ್ಲಿ ನಾವು ಏನ್ ಮಾಡಬಹುದು? ಈ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ಬೋದು. ಕ್ಲಿಯರಾ? ಸೊ ನೆಕ್ಸ್ಟ್, ಓಕೆ, ಸೊ ಈ ಒಂದು 1 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ, ಓಕೆ, ಸೊ ನೆಕ್ಸ್ಟ್ 1 ವರ್ಡ್ ಕ್ವಶನ್ಸ್ ಅಂತ ಬಂದಾಗ ನೋಡ್ತಾ ಹೋಗೋದಾದ್ರೆ, ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಓಕೆ, ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ದೀಸ್ ಆಲ್ ಆರ್ 1 ಮಾರ್ಕ್ ಕ್ವಶನ್ಸ್. ನೋಡಿ, ಸ್ಟ್ರಾಟಿಫಿಕೇಶನ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ಪೀಪಲ್ ಆಸ್ ಅಪ್ಪರ್ ಅಂಡ್ ಲೋವರ್ ಕ್ಲಾಸ್ ಆನ್ ದ ಬೇಸಿಸ್ ಆಫ್ ಇನ್ಕಮ್, ಎಜುಕೇಶನ್, ಕಾಸ್ಟ್, ಕಲರ್, ಜೆಂಡರ್, ಆಕ್ಯುಪೇಷನ್, ಇಂಟೆಲಿಜೆನ್ಸ್, ಇಟಿಸಿ. ಓಕೆ, ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ವೃತ್ತಿ, ಬುದ್ಧಿವಂತಿಕೆ ಮುಂತಾದವುಗಳ
ಆಧಾರದ ಮೇಲೆ ಜನರನ್ನ ಮೇಲ್ವರ್ಗ ಮತ್ತೆ ಕೆಳವರ್ಗದನ್ನಾಗಿ ವಿಂಗಡಿಸುವುದನ್ನ ವರ್ಗೀಕರಿಸುವುದನ್ನ ನಾವೆಂತ ಕರಿತೀವಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಕ್ಲಿಯರಾ? ಇಷ್ಟ ಸಿಂಪಲ್ ಆಗಿ ಹೇಳಿದ್ನಲ್ವಾ, ಸಿಂಪಲ್ ಆಗಿ ಜನಗಳನ್ನ ಡಿವೈಡ್ ಮಾಡ್ತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಕ್ಲಿಯರ್? ನೆಕ್ಸ್ಟ್ ಒನ್, ವಾಟ್ ಈಸ್ ಪ್ರಿಜುಡಿಸ್? ಪೂರ್ವಗ್ರಹ ಅಂದ್ರೆ ಏನು ಅಂತ ಕೇಳ್ತಾರೆ. ವಾಟ್ ಈಸ್ ಪ್ರಿಜುಡಿಸ್? ಪೂರ್ವಗ್ರಹ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಓಕೆ ನೋಡಿ, ಒಪಿನಿಯನ್ ಆಫ್ ಎ ಪರ್ಸನ್ ಫಾರ್ಮ್ಸ್ ಅಬೌಟ್ ಅನದರ್ ಪರ್ಸನ್ ಆರ್ ಕಮ್ಯುನಿಟಿ ಈವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್. ಒಬ್ಬ ವ್ಯಕ್ತಿ ಅಥವಾ ಸಮುದಾಯವನ್ನ ತಿಳಿದುಕೊಳ್ಳುವ ಮೊದಲೇ ಅವರ ಬಗ್ಗೆ ರೂಪಿಸಿಕೊಳ್ಳುವ ಅಭಿಪ್ರಾಯವನ್ನ ನಾವು ಪೂರ್ವಾಗ್ರಹ ಪ್ರಿಜುಡಿಸ್ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಕ್ಲಿಯರಾ? ಓಕೆ, ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಕ್ವಶನ್ಸ್ ಗಳಲ್ಲಿ ಪಕ್ಕಾ ಕೇಳ್ತಾರೆ ಇದನ್ನ. ಓಕೆ, ಜಡ್ಜ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ. ಎಸ್, ನೆಕ್ಸ್ಟ್, ವಿಚ್ ಲೆಜಿಸ್ಲೇಷನ್ ಹ್ಯಾಸ್ ಗಿವನ್ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಇರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ ಟು ದ ಸ್ಟೇಟ್ ಗವರ್ನಮೆಂಟ್ಸ್ ಅಂತಂದ್ರೆ ಅಸ್ಪೃಶ್ಯತೆ ತೆಗೆದಾಕ್ಲಿಕ್ಕೆ ಸೊ ಮೈನ್ ಅಧಿಕಾರ ಸೆಂಟ್ರಲ್ ಗವರ್ನಮೆಂಟ್ ಜೊತೆ ಇತ್ತು. ಓಕೆನಾ? ಸೊ ಆ ರೈಟ್ಸ್ ನ ಏನ್ ಮಾಡ್ತಾರೆ, ರಾಜ್ಯ ಸರ್ಕಾರಗಳಿಗೆ ಸರ್ಕಾರ ಕೊಡುತ್ತೆ. ಕ್ಲಿಯರಾ? ಒಂದು ಓಕೆ, ಯಾವಾಗ ಮತ್ತೆ ಯಾವ ಒಂದು ರೂಲ್ ಪ್ರಕಾರ ಕೊಟ್ರಪ್ಪ ಅಂತಂದ್ರೆ ದ ರೆಗ್ಯುಲೇಷನ್ ಆಫ್ 1989 1989ರಲ್ಲಿ ಒಂದು ರೂಲ್ ಅನ್ನ ಹೊರಡಿಸುವ ಮುಖಾಂತರ, ಶಾಸನ ಅಂತಂದ್ರೆ ಓಕೆ ಒಂದು ನಿಯಂತ್ರಣ, ಒಂದು ಶಾಸನದ ಮುಖಾಂತರ ಏನ್ ಮಾಡ್ತಾರೆ, ಒಂದು ರೂಲ್ ಹೊರಡಿಸ್ಬಿಟ್ಟು ಏನ್ ಮಾಡ್ತಾರೆ ನೋಡ್ರಪ್ಪ, ಫ್ರಮ್ ನೌ ಆನ್ವರ್ಡ್ಸ್ ಸ್ಟೇಟ್ ಗವರ್ನಮೆಂಟ್ ವಿಲ್ ಆಲ್ಸೋ ಹ್ಯಾವ್ ದ ಪವರ್ ಟು ರಿಗಾರ್ಡಿಂಗ್ ಅನ್ಟಚಬಿಲಿಟಿ ಆಫ್ ಅಂತಂದ್ರೆ ಅನ್ಟಚಬಿಲಿಟಿ ರಿಮೂವ್ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ರೈಟ್ಸ್ ಇದೆ ಅಂತ ಇಲ್ಲಿ ಹೇಳ್ತಾರೆ. ಕ್ಲಿಯರಾ? ಸೊ ಇದೆಲ್ಲ 1 ಮಾರ್ಕ್ ಕ್ವಶನ್ಸ್ ಇಲ್ಲಿವರೆಗೂ ನೋಡಿದ್ವಲ್ವಾ. ಈಗ ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, 2 ಮಾರ್ಕ್ ಕ್ವಶನ್ಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಓಕೆ ನೋಡಿ ಏನಿದೆ. ಫಸ್ಟ್ ಕ್ವಶನ್, ಹೌ ಹ್ಯಾಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಮರ್ಜ್ಡ್? ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಂತ ಕೇಳ್ತಾರೆ. ಓಕೆ, ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಂತ ಕೇಳ್ತಾರೆ. ಓಕೆನಾ? ಹೇಗೆ ರೂಪುಗೊಂಡಿದೆ ಆಲ್ರೆಡಿ 1 ಮಾರ್ಕ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಯಾವ ಬೇಸಿಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಕ್ರಿಯೇಟೆಡ್ ಬೇಸಿಸ್ ಆಫ್ ಓಕೆ, ಇವುಗಳ ಆಧಾರದ ಮೇಲೆ, ಯಾವ್ದಾದ್ರ ಮೇಲೆ, ಇನ್ಕಮ್ ಆದಾಯ, ಎಜುಕೇಶನ್ ಶಿಕ್ಷಣ, ಕಾಸ್ಟ್ ಜಾತಿ, ಕಲರ್ ಬಣ್ಣ, ಓಕೆ ಜೆಂಡರ್ ಲಿಂಗ, ಎಂಪ್ಲಾಯ್ಮೆಂಟ್ ಉದ್ಯೋಗ, ಮತ್ತೆ ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ. ಸೊ ಇದೆಲ್ಲದರ ಮೇಲೆ ಡಿಸೈಡ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರೆ, ಇದೆಲ್ಲದರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಜನಗಳನ್ನ ಮೇಲೆ ಕೆಳ ಡಿವೈಡ್ ಮಾಡೋದು. ಚೆನ್ನಾಗಿ ಇನ್ಕಮ್ ಬರೋರನ್ನ ಚೆನ್ನಾಗಿ ಟ್ರೀಟ್ ಮಾಡೋದು, ಲೋ ಇನ್ಕಮ್ ತಗೊಳ್ಳೋರನ್ನ ವರ್ಸ್ಟ್ ಟ್ರೀಟ್ ಮಾಡೋದು. ಓಕೆ, ಒಳ್ಳೆ ಎಜುಕೇಶನ್ ಪಡೆದವರಿಗೆ ಒಳ್ಳೆ ರೀತಿ ನೋಡೋದು, ಎಜುಕೇಶನ್ ಪಡೆದಲ್ಲ ಇದ್ದವ್ರನ್ನ ಒಂದ್ ರೀತಿ ನೋಡೋದು. ಓಕೆ, ಬಣ್ಣಗಳಾದ ಮೇಲೆ ಕಪ್ಪು ಬಿಳಿ ಅಂತ ಡಿವೈಡ್ ಮಾಡೋದು, ಕಲರ್. ಓಕೆ, ಆಮೇಲೆ ಕಾಸ್ಟ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಡಿವೈಡ್ ಮಾಡ್ತಕ್ಕಂಥದ್ದು, ನೀವು ಆ ಕಾಸ್ಟ್ ಈ ಕಾಸ್ಟ್ ಅಂತ. ಕ್ಲಿಯರಾ? ಸೊ ಗಂಡು ಹೆಣ್ಣು ಅಂತ ಡಿಸ್ಕ್ರಿಮಿನೇಷನ್ ಮಾಡೋದು, ಉದ್ಯೋಗದ ಆಧಾರದ ಮೇಲೆ ಮತ್ತೆ ಬುದ್ಧಿವಂತಿಕೆ ಆಧಾರದ ಮೇಲೆ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಡಿಫರ್ಸ್ ಫ್ರಮ್ ಟೈಮ್ ಟು ಟೈಮ್ ಅಂಡ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಎಕ್ಸ್ಪ್ಲೇನ್. ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ, ವಿವರಿಸಿ ಅಂತ ಕೇಳಿದ್ದಾರೆ. ಹೌದಾ, ಇದು ಭಿನ್ನವಾಗಿರುತ್ತೆ ಅಂತಂದ್ರೆ ಎಸ್, ಡೆಫಿನೆಟ್ಲಿ ಏನಾಗಿರುತ್ತೆ, ಭಿನ್ನವಾಗಿ ಇರುತ್ತೆ. ಓಕೆ, ಸೊ ಯಾವ ರೀತಿ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ದಿಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಕ್ಸಿಸ್ಟ್ ಇನ್ ಆಲ್ ದ ಕಂಟ್ರೀಸ್, ಆಲ್ ಓವರ್ ದ ವರ್ಲ್ಡ್, ಆಲ್ ದ ಕಂಟ್ರೀಸ್. ನೀವು ಯಾವ ದೇಶಕ್ಕೆ ಹೋದ್ರೂ ಸಿಗುತ್ತೆ. ಓಕೆ, ಅಲ್ಲಿ ಆ ಬೇಸಿಕ್ಸ್ ಏನು ಚೇಂಜ್ ಆಗಿರ್ಬೋದು. ಈ ಒಂದು ಬೇಸಿಸ್ ಗಳು ಅಂದ್ರೆ ಬೇರೆ ಬೇರೆದ್ರ ಮೇಲೆ ಡಿವೈಡ್ ಮಾಡ್ತಾರೆ ಪೀಪಲ್ ಗಳನ್ನ, ಬಟ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ನಾವು ನೋಡ್ತಾ ಹೋಗೋದಾದ್ರೆ ಓಕೆ ನೋಡಿ, ಸೊ ಫಸ್ಟ್ 2 ಪಾಯಿಂಟ್ಸ್ ಅದನ್ನ ಹೇಳಿದ್ದಾರೆ. ಓಕೆ, ಸೊ ವಿವಿಧ ಕಾಲಗಳಲ್ಲಿ ವಿವಿಧ ರೀತಿಯ ಸಾಮಾಜಿಕ ಶ್ರೇಣೀಕರಣ ನೋಡಬಹುದು. ಓಕೆನಾ? ತುಂಬಾ ಇಂದ ಕಾಸ್ಟ್ ಸಿಸ್ಟಮ್ ಇತ್ತು, ಇವಾಗ ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಆಗಿದೆ ಅಷ್ಟೇ, ಫುಲ್ ಕಮ್ಮಿ ಆಗಿದೆ ಅಂತಲ್ಲ. ಸೊ ಮುಂದೆ ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ಬೋದು. ಓಕೆ ನೋಡಿ, ಸೊ ನಮ್ಮ ಇಂಡಿಯಾದಲ್ಲಂತೂ ಕಾಸ್ಟ್ ಸಿಸ್ಟಮ್ ಅಲ್ಲಿ ಇದೆ, ನಮ್ಮ ಇಂಡಿಯಾದಲ್ಲಿ ಜಾತಿ ವ್ಯವಸ್ಥೆ ಇದೆ. ಅದೇ ರೀತಿ ಅಮೆರಿಕದಲ್ಲಿ ಬ್ಲಾಕ್ ಅಂಡ್ ವೈಟ್ಸ್ ವರ್ಣಭೇದ ನೀತಿ ಅಂತ ಕರಿತೀವಿ, ಅಪಾರ್ಥೈಡ್ ಅಂತ ಕರಿತೀವಲ್ವಾ, ಕಪ್ಪು ಮತ್ತೆ ಬಿಳಿಯ ರೂಪದಲ್ಲಿ ಇದೆ ಅಂತ. ಕ್ಲಿಯರಾ? ಸೊ ಇದಾದ್ಮೇಲೆ ಮಾಡರ್ನ್ ಸೊಸೈಟಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಓಕೆ ಅಂತಂದ್ರೆ ಸೊ ಏನಪ್ಪಾ ಅಂತಂದ್ರೆ ನೋಡಿಲಿ, ಸೊ ಅಂತಂದ್ರೆ ಈ ಸಮಾಜದಲ್ಲಿ ಏನಾಗಿದೆ, ಉಳ್ಳವರು ಮತ್ತು ಇಲ್ಲದವರ ರೂಪದಲ್ಲಿ ಇದೆ. ಕೆಲವೊಂದು ಇರುತ್ತೆ, ಕೆಲವೊಂದು ಈಗ ಸೇಮ್ ಇಲ್ಲಿ ಏನ್ ಹೇಳಿದಲ್ವಾ, ಕೆಲವೊಬ್ಬರಿಗೆ ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ಜಾಬ್ ಇರುತ್ತೆ, ಕೆಲವೊಬ್ಬರಿಗೆ ಇರೋದಿಲ್ಲ. ಆ ರೀತಿ ಫಾರ್ಮ್ ಆಗಿದೆ. ಕ್ಲಿಯರಾ? ಸೊ ಯಾವ ರೀತಿ ಕಾಲದಿಂದ ಕಾಲಕ್ಕೆ ಅಂತಂದ್ರೆ, ದೇಶದಿಂದ ದೇಶಕ್ಕೆ ಅಂತಂದ್ರೆ ಓಕೆ, ಸೊ ಭಿನ್ನ ಆಗಿದೆ. ಓಕೆ, ಇಂಡಿಯಾ ಕಾಸ್ಟ್ ಸಿಸ್ಟಮ್, ಅಮೆರಿಕ ಬ್ಲಾಕ್ ಅಂಡ್ ವೈಟ್ ಅಂತ. ಓಕೆ, ತುಂಬಾ ಪಾಸ್ಟ್ ಅಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳಿದ್ದು, ಸಿಸ್ಟಮ್ಗಳಿದ್ದು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಲೆಜಿಸ್ಲೇಟಿವ್ ಮೆಜರ್ಸ್ ಟೇಕನ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ? ಹೌ ಈಸ್ ಇಂಡಿಯಾ ಟ್ರೈಂಗ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ? ಹೌ ಆರ್ ದ ರೈಟ್ಸ್? ಓಕೆ ನೋಡಿ, ಒಂದೇ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನ್ ಲೆಜಿಸ್ಲೇಟಿವ್ ಮೆಜರ್ಸ್ ಟೇಕನ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ? ಇದು ಒಂದು ಕ್ವಶನ್ ಸೇಮ್. ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನಾತ್ಮಕ ಮತ್ತೆ ಶಾಸನಾತ್ಮಕ ಕ್ರಮಗಳು ಯಾವುದು ಅಂತ ಕೇಳ್ತಾರೆ. ಸೇಮ್ ಕ್ವಶನ್ಸ್ ಅನ್ನ ಹೌ ಈಸ್ ಇಂಡಿಯಾ ಟ್ರೈಂಗ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ ಅಂತ ಕೇಳ್ತಾರೆ. ಭಾರತವು ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನಾತ್ಮಕವಾಗಿ ಏಕೆ ಶ್ರಮಿಸುತ್ತಿದೆ ಅಂತ ಕೇಳ್ತಾರೆ. ಓಕೆನಾ? ಸೆಕೆಂಡ್ ಒನ್,
ಥರ್ಡ್ ಒನ್, ಹೌ ಆರ್ ದ ರೈಟ್ಸ್ ಆಫ್ ಅನ್ಟಚಬಲ್ ಪ್ರೊಟೆಕ್ಟೆಡ್ ಇನ್ ಇಂಡಿಯಾ? ಈ ರೀತಿ ಕೇಳ್ತಾರೆ, ಸೇಮ್ ಕ್ವಶನ್. ಓಕೆನಾ, ಆನ್ಸರ್ ಸೇಮ್ ಬರುತ್ತೆ, ಕ್ವಶನ್ ಜಸ್ಟ್ ಡಿಫರೆಂಟ್. ನೋಡಿ, ಭಾರತದಲ್ಲಿ ಅಸ್ಪೃಶ್ಯರ ಹಕ್ಕುಗಳನ್ನ ಶಾಸನಾತ್ಮಕವಾಗಿ ಹೇಗೆ ಸಂರಕ್ಷಿಸಲಾಗಿದೆ ಅಂತ ಕೇಳ್ತಾರೆ. ಓಕೆನಾ, ಸೊ ದೆನ್ ನೆಕ್ಸ್ಟ್ ಒನ್, ರೀಸೆಂಟ್ಲಿ ಇನ್ ಇಂಡಿಯಾ ಅನ್ಟಚಬಿಲಿಟಿ ಈಸ್ ಡಿಕ್ರೀಸಿಂಗ್, ಜಸ್ಟಿಫೈ. ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗುತ್ತಿದೆ, ಸಮರ್ಥಿಸಿ. ಯಾವ ರೀತಿ ಕೇಳಬಹುದು ನೋಡಿ, ಒಂದೇ ಕ್ವಶನ್ಸ್ ನ 4 ಡಿಫರೆಂಟ್ ಆಂಗಲ್ ಅಲ್ಲಿ ಕೇಳಿದ್ದಾರೆ, ಬಟ್ ಆನ್ಸರ್ ಏನಪ್ಪಾ ಅಂದ್ರೆ ಸೇಮ್ ಇದೆ. ಓಕೆ, ಸೊ ಏನೇನಿದೆ, ಒಂದು ಸೆಕ್ಷನ್ 17 ಪ್ರೊಹಿಬಿಟ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, 17ನೇ ವಿಧಿ ಅಸ್ಪೃಶ್ಯತ ಆಚರಣೆಯನ್ನ ನಿಷೇಧ ಮಾಡುತ್ತೆ. ಫಸ್ಟ್ ಒನ್ ಕ್ಲಿಯರಾ. ಅಂಡ್ ಸೆಕೆಂಡ್ ಒನ್, ಅನ್ಟಚಬಿಲಿಟಿ ಅಫೆನ್ಸ್ ಆಕ್ಟ್ ಅಂತ ಬರುತ್ತೆ, 1950 ತಂದಿದ್ದಾರೆ, ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆ ಅಂತ. ಕ್ಲಿಯರಾ. ದೆನ್ ಸಿಟಿಸನ್ಸ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ 1976 ಅಲ್ಲಿ ತಂದಿದ್ದಾರೆ. ಕ್ಲಿಯರಾ. ಓಕೆ, ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಅಂತ ಕರಿತೀವಿ. ಅಂದ್ರೆ ನಾಟ್ ತಂದಿರೋದು, ಜಸ್ಟ್ ರೀನೇಮ್. ಈ 1955 ಆಕ್ಟ್ ನ ರೀನೇಮ್ ಏನ್ ಮಾಡಿದ್ದಾರೆ, ಜಸ್ಟ್ ರೀನೇಮ್, ಮರು ನೇಮಕರಣ ಮಾಡಿ ಕೆಲವೊಂದು ಫೀಚರ್ಸ್ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಕ್ಲಿಯರಾ. ಸೊ ಇದಾದ್ಮೇಲೆ, ಸೊ ಈ ಅಂಡರ್ ಈ 1976 ಆಕ್ಟ್ ಅಂಡರ್ ಏನ್ ಮಾಡ್ತಾರೆ, ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇಸ್ ದ ಪನಿಷಬಲ್ ಅಫೆನ್ಸ್. ಯಾರಾದ್ರೂ ಅಸ್ಪೃಶ್ಯತೆ ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ರೈಟ್ಸ್ ಕೂಡ ಈ ಆಕ್ಟ್ ಅಂಡರ್ ಅಲ್ಲಿ ಬರುತ್ತೆ, 1976 ಅಂಡರ್ ಅಲ್ಲಿ. ಕ್ಲಿಯರಾ, ಶಿಕ್ಷಾರ್ಹ ಅಪರಾಧ ಅಂತ ಕರಿತೀವಿ. ದೆನ್ ರೈಟ್ ಟು ಈಕ್ವಾಲಿಟಿ ಹ್ಯಾವ್ ಬಿನ್ ಗ್ಯಾರಂಟೆಡ್, ಸಮಾನತೆ ಹಕ್ಕಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಆರ್ಟಿಕಲ್ 14 to 18 ನಿಮ್ಗೆ ಗೊತ್ತಿದೆ. ದೆನ್ ರಿಸರ್ವೇಶನ್ ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಕಾಸ್ಟ್ ಅವರಿಗೆ, ಹಿಂದುಳಿದ ಜಾತಿ, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ, ಜಾಬ್ ಎಜುಕೇಶನ್ ಅಲ್ಲೆಲ್ಲ. ಓಕೆ, ದೆನ್ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಟು ದ ಸ್ಟೇಟ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ, ಮತ್ತೆ ಅಸ್ಪೃಶ್ಯತೆ ತೆಗೆದಾಕ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ವಿಶೇಷ ಜವಾಬ್ದಾರಿಗಳನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಯಾವಾಗ, 1989 ಅಲ್ಲಿ. ಯಾವಾಗ, 1989 ಅಲ್ಲಿ. ಕ್ಲಿಯರಾ. ಓಕೆ, ಸೊ ಆಲ್ ದೀಸ್ ಆರ್ 2, 4, 6, 7 ಇದೆ. ಓಕೆನಾ, ಈವನ್ 3 ಮಾರ್ಕ್ಸ್ ಕೂಡ ಕೇಳಬಹುದು. ಓಕೆ, ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಮಿಸ್ ಮಾಡಬೇಡಿ. ಕ್ಲಿಯರಾ. ಸೊ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ವೆರಿ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಕ್ವಶನ್, ಅನ್ಟಚಬಿಲಿಟಿ ಇಸ್ ದ ಸೋಷಿಯಲ್ ಈವಿಲ್, ಎಕ್ಸ್ಪ್ಲೇನ್. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ವಿವರಿಸಿ. ಫಸ್ಟ್ ಆಫ್ ಆಲ್ ಸರ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇವಿಲ್? ಸೋಷಿಯಲ್ ಈವಿಲ್ ಮೀನ್ಸ್ ವಾಟ್ ಸರ್? ಸೋಷಿಯಲ್ ಈವಿಲ್ ಅಂತಂದ್ರೆ ಒಂದು ಏನಪ್ಪಾ ಅಂದ್ರೆ ಒಂದು ಕೆಟ್ಟ ಆಚರಣೆ, ಒಂದು ಕೆಟ್ಟ ಒಂದು ಸಂಪ್ರದಾಯ ಅಂತ ನಾವ್ ಹೇಳ್ತೀವಿ. ಓಕೆ, ಒಂದು ಸಾಮಾಜಿಕ ಪಿಡುಗು, ಅದೊಂದು ರೀತಿ ಕಾಯಿಲೆ ರೀತಿ. ಓಕೆ, ಕೆಟ್ಟದ್ದು ನೆಗೆಟಿವಿಟಿಯನ್ನ ಇದು ಏನ್ ಮಾಡುತ್ತೆ, ಶೋ ಮಾಡುತ್ತೆ. ಕ್ಲಿಯರಾ. ಸೊ ಹಾಗಾದ್ರೆ ಹೌದಾ ಅಸ್ಪೃಶ್ಯತೆ ಇದು ಸಾಮಾಜಿಕ ಪಿಡುಗ? ಡೆಫಿನೆಟ್ಲಿ ಎಸ್. ಓಕೆನಾ, ವೈ ಅಂತಂದ್ರೆ ನೋಡಿ, ಓಕೆ, ಸೊ ಈ ಅಸ್ಪೃಶ್ಯರು ಅಥವಾ ಅನ್ಟಚಬಲ್ಸ್ ಅಂತ ಏನ್ ಬರ್ತಾರಲ್ಲ, ಇವರನ್ನ ಸಮಾಜದ ಅತ್ಯಂತ ಕೆಳ ವರ್ಗದಲ್ಲಿ ಇರ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬಂದಾಗ ಈ 4 ಬಿಟ್ಟು ಈ 4ರಿಂದ ಕೆಳಗಡೆ ಯಾರು ಬರ್ತಾರಪ್ಪ ಅಂದ್ರೆ ಅಸ್ಪೃಶ್ಯರು ಅಂತ ಬರ್ತಾರೆ. ಇವರಿಗೆ ಬದುಕೋ ರೈಟ್ಸ್ ಇರಲ್ಲ, ಫುಡ್ ಬೇಸಿಕ್ ರೈಟ್ಸ್, ಎಲ್ಲರಂಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಡಾಡಂಗಿರಲ್ಲ. ಓಕೆ, ಸೊ ಬಾರಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಸಿಚುಯೇಷನ್ಸ್ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ಇದೊಂದು ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಅವರ್ ಸೊಸೈಟಿ, ನಮ್ಮ ಸಮಾಜದ ಒಂದು ಅಮಾನವೀಯ ಪದ್ಧತಿ. ಓಕೆ, ಸೊ ಮಹಾತ್ಮ ಗಾಂಧಿ ಅವರು ಸ್ಟಿಗ್ಮಾ ಹಿಂದೂ ಸೊಸೈಟಿ ಅಂತ ಕರೆದಿದ್ದಾರೆ. ಕ್ಲಿಯರಾ. ಸೊ ಅದಾದ್ಮೇಲೆ ಓಕೆ, ಸೊ ಏನ್ ಮಾಡಿದ್ದಾರೆ, ಇವರಿಗೆ ಸೋಷಿಯಲ್ ಫೆಸಿಲಿಟಿ ಆಪರ್ಚುನಿಟೀಸ್ ಸಿಗೋದಿಲ್ಲ, ಡಿಪ್ರೈವ್ಡ್ ಅಂತಂದ್ರೆ ವಂಚಿತ, ವಂಚನೆ. ಕ್ಲಿಯರಾ. ಸಾಮಾಜಿಕ ಸೌಲಭ್ಯಗಳು ಮತ್ತು ಅವಕಾಶಗಳಿಂದ ವಂಚನೆಗೊಳಗಾಗಿದ್ದಾರೆ. ಕ್ಲಿಯರಾ. ದೇ ಆರ್ ನಾಟ್ ಅಲೌಡ್ ಟು ಟೇಕ್ ವಾಟರ್ ಫ್ರಮ್ ಪಬ್ಲಿಕ್ ವೆಲ್ಸ್ ಆರ್ ಲೇನ್ಸ್. ಕ್ಲಿಯರಾ. ಸಾರ್ವಜನಿಕ ಬಾವಿ ಅಥವಾ ಕೆರೆಗಳಿಂದ ನೀರು ಪಡೆಯಲು ಇವರಿಗೆ ಏನಿರಲಿಲ್ಲ ಅವಕಾಶ. ಆಲ್ರೆಡಿ ಐಟೋಲ್ಡ್ನ ಸೊ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋಗಂಗಿಲ್ಲ, ಬರೋಂಗಿಲ್ಲ, ಬಾವಿ ಕೆರೆಯಲ್ಲಿ ನೀರು ತಗೋಂಗಿಲ್ಲ, ಟೆಂಪಲ್ ಹೋಗಂಗಿಲ್ಲ. ಓಕೆ, ಇದೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆ, ದೆನ್ ನಾಟ್ ಅಲೌಡ್ ಟು ಎಂಟರ್ ಟೆಂಪಲ್ಸ್. ಓಕೆ, ದೇವಾಲಯ ಪ್ರವೇಶಕ್ಕೂ ಕೂಡ ಅವಕಾಶ ಇರಲಿಲ್ಲ. ಓಕೆ, ದೆನ್ ನಾಟ್ ಅಲೌಡ್ ಇನ್ ಪಬ್ಲಿಕ್ ಪ್ಲೇಸ್. ಓಕೆ, ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಇರಲಿಲ್ಲ. ಓಕೆ, ದೆನ್ ಅನ್ಟಚಬಲ್ಸ್ ವರ್ ಎಕ್ಸ್ಪ್ಲಾಯ್ಟೆಡ್. ಓಕೆ, ಸೊ ಶೋಷಣೆಗೆ ಏನಾಗ್ತಾ ಇದ್ರು, ಇವರಿಗೆ ಒಳಗಾಗ್ತಾ ಇದ್ರು. ಕ್ಲಿಯರ್. ಸಾರ್ವಜನಿಕ ಪ್ಲೇಸ್ ಅಂದ್ರೆ ಹೋಟೆಲ್, ಪಬ್ಲಿಕ್ ಪ್ಲೇಸ್, ಎಲ್ಲೋ ಹೋಗಂಗಿಲ್ಲ, ಅವ್ರು ಚಪ್ಪಲಿ ಹಾಕೊಂಡು ನೋಡೋಂಗಿಲ್ಲ, ಅವ್ರ ನೆರಳು ಬೀಳಂಗಿಲ್ಲ. ಈ ತರ ಬಾರಿ ವರ್ಸ್ಟ್ ಸಿಚುಯೇಷನ್ಸ್ ಇತ್ತು. ಬಟ್ ಪ್ರೆಸೆಂಟ್ ಆ ಕಾನೂನುಗಳ ಆಕ್ಟ್ ಲಾಸ್ಟ್ ಕ್ವಶನ್ಸ್ ನೋಡಿದ್ವಲ್ಲ, ಅದ್ ಬರದೇ ಇರೋದ್ರಿಂದ ತಕ್ಕ ಮಟ್ಟಿಗೆ ಚೇಂಜಸ್ ಆಗಿದೆ. ಓಕೆನಾ. ಸೊ ಹಂಗಂತ ಹೇಳ್ಬಿಟ್ಟು ಇವತ್ತು ಇಲ್ವೇ ಇಲ್ಲ ಅಂತಲ್ಲ, ಇದೆ, ಅಲ್ಲಲ್ಲಿ ಇವನ್ ಪ್ರೆಸೆಂಟ್ ಕೂಡ ಇದೆ. ಇವೊಂದು ಏನೋ ಅಸ್ಪೃಶ್ಯತೆನ ಪ್ರಾಕ್ಟೀಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್, ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ? ಅಸ್ಪೃಶ್ಯತೆ ಅಂತ ಹೇಗೆ ನಿವಾರಣೆ ಮಾಡಬಹುದಪ್ಪ? ಇದು ನಿಮ್ ಪ್ರಕಾರ ನೀವು ಬರೀಬೇಕು, ನೀವೇ ಹೇಳ್ಬೇಕು ಇದನ್ನ, ನಿಮ್ ಪ್ರಕಾರ ಹೇಳಿ. ಸೊ ಏನೇನ್ ಮಾಡ್ಬೋದು ಅಸ್ಪೃಶ್ಯತೆ ತೆಗ್ದಾಕ್ಬೇಕು ಅಂತಂದ್ರೆ ಅದರ್ ದನ್ ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್. ಓಕೆ, ಅದರ್ ದನ್ ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಫಸ್ಟ್ ಒನ್, ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ಪೀಪಲ್ ಥ್ರೂ ಮಾಸ್ ಮೀಡಿಯಾ. ಓಕೆ, ಸಮೂಹ ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬಹುದು ಅಲ್ವಾ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವ್ದಾಗಿರ್ಬೋದು, ಅಲ್ಲಿ ಪೋಸ್ಟ್ ಹಾಕೋದು, ವಿಡಿಯೋ ಹಾಕೋದು, ಇದನ್ನ ಮಾಡಬೇಡಿ, ಡೋಂಟ್ ಡೂ ದಿಸ್ ಒನ್. ಓಕೆ, ದಿಸ್ ಇಸ್ ಕ್ರೈಮ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ನಾವು ಅವೇರ್ನೆಸ್ ಮೂಡಿಸಬಹುದು. ಎನ್ಫೋರ್ಸಿಂಗ್ ಸ್ಟ್ರಿಕ್ಟ್ ಲಾ, ಕಠಿಣ ಕಾನೂನುಗಳನ್ನ ತರಬೇಕು, ಸ್ಟ್ರಿಕ್ಟ್ ಆಕ್ಷನ್. ಓಕೆ,
ಯಾರಾದ್ರೂ ಫಾಲೋ ಮಾಡ್ತಿದ್ರೆ ಅವ್ನಿಗೆ ಡೈರೆಕ್ಟ್ ಆಗಿ ತುಂಬಾ ಸ್ಟ್ರಾಂಗ್ ಶಿಕ್ಷೆ ಕೊಡಂಗೆ ಇರಬೇಕು. ದೆನ್ ಬ್ರಿಂಗ್ ದ ಅನ್ಟಚಬಲ್ಸ್ ಇನ್ ಟು ದ ಮೈನ್ ಸ್ಟ್ರೀಮ್ ಆಫ್ ಸೊಸೈಟಿ. ಓಕೆ, ಅಸ್ಪೃಶ್ಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಕ್ಲಿಯರಾ? ಸೊ ಇದಾದ್ಮೇಲೆ ಪ್ರೊವೈಡಿಂಗ್ ಮೋರ್ ಫೆಸಿಲಿಟಿ. ಓಕೆ, ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸಬೇಕು. ಓಕೆ, ಕ್ಲಿಯರ್? ಓಕೆ, ಅದಾದ್ಮೇಲೆ ಡೆವಲಪ್ ಸೆಕ್ಯುಲರ್ ಐಡಿಯಾಸ್ ಅಮಂಗ್ ಚಿಲ್ಡ್ರನ್ ಅಂಡ್ ಪೀಪಲ್. ಓಕೆ, ಸೊ ಮಕ್ಕಳು ಮತ್ತೆ ಜನರಲ್ಲಿ ಹೆಚ್ಚಿನ ಒಂದು ಏನಂತ ತರಬೇಕು, ಜಾತ್ಯತೀತ ಚಿಂತನೆಗಳನ್ನ ಬೆಳೆಸಬೇಕು. ಕ್ಲಿಯರಾ? ಓಕೆ, ಪ್ರೊವೈಡ್ ಈಕ್ವಲ್ ಆಪರ್ಚುನಿಟಿ, ಸಮಾನ ಅವಕಾಶಗಳನ್ನು ಕೊಡಬೇಕು. ರಿಸರ್ವೇಶನ್ ಫಾರ್ ಎಕ್ಸ್ಪ್ಲಾಯ್ಟೆಡ್. ಓಕೆ, ಶೋಷಿತ ವರ್ಗದವರಿಗೆ ಮೀಸಲಾತಿಯನ್ನು ಕೂಡ ಕಲ್ಪಿಸಬೇಕು. ಕ್ಲಿಯರಾ? ಇಷ್ಟೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಕ್ಲಿಯರಾ? ಇಷ್ಟೆಲ್ಲ ಕೂಡ ಇಲ್ಲಿ ಏನಾಗುತ್ತೆ, ಬರ್ತಾ ಹೋಗುತ್ತೆ. ಕ್ಲಿಯರಾ? ಸೊ ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ, ಅಸ್ಪೃಶ್ಯತೆಯನ್ನು ನಾವು ಕಂಟ್ರೋಲ್ ಮಾಡಬಹುದು. ಕ್ಲಿಯರಾ? ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ, ಪ್ರಿಜುಡಿಸ್ ಕ್ರಿಯೇಟೆಡ್ ಬೈ ಡಿಸ್ಕ್ರಿಮಿನೇಷನ್ ಲೀಡ್ಸ್ ಟು ನೆಗೆಟಿವ್ ಫೀಲಿಂಗ್ಸ್, ಜಸ್ಟಿಫೈ. ತಾರತಮ್ಯದಿಂದ ಉಂಟಾಗುವ ಪೂರ್ವಗ್ರಹವು ದ್ವೇಷದ ಭಾವನೆಗಳಿಗೆ ಅಥವಾ ಇಲ್ಲಿ ನಾವು ನಕಾರಾತ್ಮಕ ಅಂತ ಹೇಳ್ಬೋದು. ಓಕೆ ಓಕೆ, ನಕಾರಾತ್ಮಕ ಭಾವನೆಗಳಿಗೆ ಅವು ಕಾರಣ ಹೋಗುತ್ತದೆ. ಹೇಗೆ ನೋಡಿ, ಪ್ರಿಜುಡಿಸ್ ಅಂತಂದ್ರೆ ಒಬ್ಬ ಪರ್ಸನ್ ಬಗ್ಗೆ ಓಕೆ ಪ್ರೀ ಆಗಿ ಏನ್ ಮಾಡುದು, ಮುಂಚಿತವಾಗಿ ಜಡ್ಜ್ ಮಾಡ್ತಕ್ಕಂಥದ್ದನ್ನು ನಾವು ಪ್ರಿಜುಡಿಸ್ ಅಂತ ಕರಿತೀವಿ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಕ್ಲಿಯರಾ? ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಯಾವುದು, ಪಾಸಿಟಿವ್ ಪ್ರಿಜುಡಿಸ್ ಕೂಡ ಬರುತ್ತೆ. ಇಟ್ಸ್ ಗುಡ್ ಅಲ್ವಾ? ಈಗ ಸಪೋಸ್ ನಾವ್ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಜಡ್ಜ್ ಮಾಡಿದ್ರೆ ಅವ್ರಿಗೆ ಏನು ಇಶ್ಯೂ ಆಗಲ್ಲ. ಓಕೆ, ಅವ್ರೇನು ಖುಷಿ ಪಡ್ತಾರೆ. ಬಟ್ ಇಫ್ ಈ ಜಡ್ಜ್ ನೆಗೆಟಿವ್ಲಿ, ಓಕೆನಾ, ನೆಗೆಟಿವ್ ಆಗಿ ಏನ್ ಮಾಡಿದ್ರೆ, ಅವ್ರ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡಿದ್ರೆ ಈ ಪರಿಣಾಮಗಳು ಉಂಟಾಗುತ್ತೆ. ಏನು, ಇಂಪೇಷನ್ಸ್, ಅಸಹನೆಗೊಳ್ತಾರೆ. ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ, ನಿಂಗೆ ತಡಿ ಕಲಿಸ್ತೀನಿ ಅಂತ ಅವರಿಗೆ ಅಸಹನೆ ಉಂಟಾಗುತ್ತೆ. ಕಂಟೆಂಪ್ಟ್, ತಿರಸ್ಕಾರ, ನೀನ್ ನನ್ ಮಾತಾಡ್ಸ್ತಾ ಬೇಡಪ್ಪ, ನೀನ್ ಕೆಟ್ಟವನು, ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀಯ ಅಂತಾರೆ. ಡಿಸ್ರೆಸ್ಪೆಕ್ಟ್, ಅಗೌರವ, ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಹೋಗ ನೀನ್ ಯಾರು, ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀಯಾ, ನೀನ್ ಯಾರು, ಹೋಗು ಅಂತಾರೆ. ಓಕೆ, ದೆನ್ ಹೇಟೆಡ್ ಫೀಲಿಂಗ್ಸ್, ದ್ವೇಷ ಭಾವನೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಬ್ರೊಬ್ರು ಸರಿ ಮಾತಾಡ್ಸೋದಿಲ್ಲ. ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಸಾಮಾಜಿಕ ಘರ್ಷಣೆಗಳಿಗೆ, ಸಾಮಾಜಿಕವಾಗಿ ಕೆಲವೊಮ್ಮೆ ಕಾಸ್ಟ್ ವಿಚಾರವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಜಗಳ ಕೂಡ ಆಗ್ಬಹುದು. ಓಕೆನಾ? ಆ ರೀತಿ ಪರಿಸ್ಥಿತಿಗಳು ಕೂಡ ಉಂಟಾಗುತ್ತೆ. ಇದು ನೆಗೆಟಿವ್ ಪ್ರಿಜುಡಿಸ್ ಇಂದ. ಓಕೆನಾ? ನೆಗೆಟಿವ್ ಪ್ರಿಜುಡಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಪಾಸಿಟಿವ್ ಪ್ರಿಜುಡಿಸ್. ಓಕೆನಾ? ಸೊ ಇದು ಕೂಡ ಫೋಕಸ್ ಮಾಡಿ 2 ಮಾರ್ಕ್ ಕ್ವಶನ್ಸ್. ಓಕೆ, ಸೊ ಅರ್ಥ ಆಯ್ತಲ್ವಾ? ಸೊ ದೀಸ್ ಆಲ್ ಆರ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಚಾಪ್ಟರ್ ನ ಆಲ್ LBA ಕ್ವಶನ್ಸ್. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಚಾಪ್ಟರ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್.